ಒಪ್ಕೊಂಡಿದ್ದಕ್ಕೆ ಇವತ್ತು ಇದಾಗಿರೋದು. ಇಲ್ಲ ಇಲ್ಲ ಇಲ್ಲ, ಈ ಪಾತ್ರ ಟೈಮೇ ತಗೊಳ್ಳಿಲ್ಲ. ನಾನು ಹೇಳಿದ ತಕ್ಷಣ ಒಪ್ಕೊಂಡಿರುವಂಥ ಪಾತ್ರ. ಆ್ಯಂಡ್ ಒಪ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳಿರುವಂಥದ್ದು. ಆ್ಯಂಡ್ ಎಲ್ಲ ಆಗಿದೆ. ಇವತ್ತು ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಸಿಗ್ತಿದೆ. ಇದು 2ನೇ ವಾರ ನಮ್ಮ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸೊ ಪ್ರತಿಯೊಬ್ಬರ ಕಡೆಯಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ರಾಜ್ಯಾದ್ಯಂತ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ನಮ್ಮ ಸಿನಿಮಾದ ಮೇಲೆ. ತುಂಬ ಖುಷಿ ಇದೆ. ಇವತ್ತು ಸಿನಿಮಾ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅನ್ನೋ ತುಂಬ ಹೆಮ್ಮೆ, ಈ ಪಾತ್ರ ನಾನು ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ಆ್ಯಂಡ್ ಜಡೇಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪಾತ್ರ, ಜೊತೆಗೆ ಪ್ರತಿಯೊಂದು ಪಾತ್ರಗಳನ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ, ಎಲ್ಲ ಪಾತ್ರನೂ ಈಕ್ವಲ್ ಆಗಿ ತೂಗಿಸೋ ಅಂಥದ್ದು. ಸೊ ಅದ್ಭುತವಾಗಿರುವಂಥ ಸಿನಿಮಾ. ನನಗೆ ಫೈಟ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಹಾಗೆ ಅಜನೀಶ್ ಸರ್ ಅವರ ಮ್ಯೂಸಿಕ್, ಓ ಗಾಡ್, ಅದ್ಭುತ. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಫಿ ಎಕ್ಸಲೆಂಟ್. ಆ್ಯಂಡ್ ಐ ಥಿಂಕ್ ಎಲ್ಲ ಫೈಟ್ ಕೊರಿಯೋಗ್ರಾಫರ್ಸ್ಗೆ ನಾನು ಸಲ್ಯೂಟ್, ಬಿಕಾಸ್ ತುಂಬ ಒಳ್ಳೆ ಫೈಟ್ ಕಂಪೋಸಿಷನ್ ಆಗಿದೆ. ಓವರ್ ಆಲ್ ಐ ಥಿಂಕ್ ನೀವು ಪ್ರತಿ ಡಿಪಾರ್ಟ್ಮೆಂಟನ್ನು ತೊಗೊಂಡಾಗ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಫೈಟ್, ಡಾನ್ಸ್, ಆಮೇಲೆ ಎಲ್ಲ ಆರ್ಟಿಸ್ಟ್, ಐ ಥಿಂಕ್ ಓವರ್ ಆಲ್ ಇಟ್ ಇಸ್ 100/100 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ನಮಗೆ ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಇದೆಲ್ಲದಕ್ಕೂ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಮ್ಮ ನಿರ್ಮಾಪಕರಿಗೆ. ಸೊ ಅವರು ಇಷ್ಟಪಟ್ಟು ಅಷ್ಟು ಪ್ಯಾಷನೇಟ್ ಆಗಿ ಈ ಸಿನಿಮಾಗೆ ಕಂಪ್ಲೀಟಾಗಿ ಅವರನ್ನು ಅವರು ತೊಡಗಿಸ್ಕೊಂಡು ಯಾವುದನ್ನು ಕಾಂಪ್ರಮೈಸ್ ಮಾಡ್ದೇನೆ ಮಾಡೋಣ ಅಂತ ಹೇಳಿ ಇವತ್ತು ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಮೈ ಕ್ಯಾರೆಕ್ಟರ್ ಹಾಗೆ ಸ್ಟೋರಿ, ಕತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಓವರ್ ಆಲ್ 2ನೇ ಸಿನಿಮಾ ನನಗೆ ವಿಜಯ್ ಸರ್ ಅವ್ರ ಜೊತೆಗೆ. ಸೊ ಆ ಸಿನಿಮಾ ಬೇರೆ, ಈ ಸಿನಿಮಾ ಕಂಪ್ಲೀಟ್ಲಿ ಆಪೋಸಿಟ್. ಆ್ಯಂಡ್ ಅವರ ಮಗಳು ಪಾತ್ರ ಇದು ಅವರ ಡೆಬ್ಯೂ. ಆ್ಯಂಡ್ ನಾನು ಯಾವತ್ತೋ ಹೇಳಿದೆ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಅಂತ, ಇವತ್ತು ಹೇಳ್ತೀನಿ, ಯು ವಿಲ್ ಡೆಫಿನೆಟ್ಲಿ ರೂಲ್ ದ ಇಂಡಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿ ಆಯಿತು ನನಗೆ ಎಲ್ಲರ ಜೊತೆನೂ ಕೆಲಸ ಮಾಡಿ. ಸಿನಿಮಾ ಮಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪ್ರತಿಯೊಂದು ಸೀನ್ಸು. ನಾನು ಮತ್ತು ಸರ್ ಎಷ್ಟೊಂದು ಸೀನಲ್ಲಿ ನಾವಿಬ್ರಿಗೆ ಅವಕಾಶ ಸಿಕ್ಕಿದೆ ಪಾತ್ರ ಮಾಡುವಂಥದ್ದು. ಇಡೀ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ನಾವು ಕುತ್ಕೊಂಡು ನೋಡಿದಾಗ ಗೊತ್ತಾಗತ್ತೆ ನಮಗೆ ಏನು ಅದ್ಭುತವಾಗಿ ಬಂದಿದೆಯಪ್ಪ ಸಿನಿಮಾ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಎಸ್ ಸರ್, ಹೇಳಿ ಸರ್. ಭಾಳ ಖುಷಿ ಇದೆ. ಲೇಡಿ ಸೂಪರ್ ಸ್ಟಾರ್ ರಚ್ಚು ಮೇಡಮ್, ನಾವೆಲ್ಲ ಅವ್ರನ್ನ ಮುದ್ದಾದ ಪಾತ್ರದಲ್ಲಿ ಕಾಣ್ಕೊಳ್ತಾ ಇದ್ದೀವಿ. ಒಂದು ರಗಡ್ ಪಾತ್ರದಲ್ಲಿ ರಿಯಲ್ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಥರ ಅಭಿನಯಿಸಿದ್ದಾರೆ. ವಿಜಯ್ ಸಾರು, ನಮ್ಮ ಶೆಟ್ಟಿ ಸಾರು, ರಾಜ್ಬಿ ಶೆಟ್ಟಿ ಅವರು, ಕಾಂಪಿಟೇಷನ್. ಪ್ರತಿಯೊಬ್ಬರು ಕೂಡ ನಟ ರಾಕ್ಷಸರು. ಈ ರಾಕ್ಷಸರ ಮಧ್ಯದಲ್ಲಿ ನನಗೊಂದು ಸಣ್ಣ ಪಾತ್ರ ಸಿಕ್ಕಿದೆ, ಭಾಳ ಖುಷಿಯಾಗಿದೆ ನನಗೆ. ಫಸ್ಟ್ ಆಫ್ ಆಲ್ ಸಾರಥಿ ಫಿಲಿಮ್ಸ್ ಸತ್ಯಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದೊಡ್ಡ ತಂಡವನ್ನು ಒಟ್ಟಿಗೆ ಸೇರಿಸಿದ್ದಕ್ಕೆ. ಸಂವಿಧಾನದ ಬಗ್ಗೆ, ಸಮಾನತೆ ಬಗ್ಗೆ ಸಂದೇಶವನ್ನು ಸಾರ್ತಾ ಒಂದು ಕ್ರಾಂತಿ ಎಲ್ಲ ಕಡೆ, ತಾಲೂಕಾದ್ಯಂತ, ಜಿಲ್ಲಾದ್ಯಂತ ದೊಡ್ಡ ಕ್ರಾಂತಿಯಾಗಿದೆ. ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು ಅನ್ನೋದನ್ನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ರಚ್ಚು ಮೇಡಮ್ ಅಭಿಮಾನಿಗಳು, ನಮ್ಮ DKDಯ ಸ್ನೇಹಿತರು, ಆಮೇಲೆ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಟೀಮ್ ಎಲ್ಲರೂ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಕೂಡ ಈ ಸ್ಟುಡಿಯೋದಲ್ಲಿ ಬಂದಿದ್ದಕ್ಕೆ. ಬಟ್ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಶಿವಣ್ಣ ಹಾಗೆ ಗೀತಕ್ಕಾಗೆ ಸಿನ್ಸಿಯರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾರ್ಟ್ಲಿ ಥ್ಯಾಂಕ್ ಯು ಶಿವಣ್ಣ ಹಾಗೆ ಗೀತಕ್ಕ, ನೆನ್ನೆ ಬಂದು ಸಿನಿಮಾನ ನೀವು ವೀಕ್ಷಣೆ ಮಾಡಿದ್ದಕ್ಕೆ. ಹಾಗೆ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದ್ದು ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ. ಥ್ಯಾಂಕ್ ಯು ಧ್ರುವ, ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ನಮ್ಮ ಮೇಲೆ ಇರೋದಕ್ಕೆ, ನಮ್ಮ ಸಿನಿಮಾ ಮೇಲೆ. ಹಾಗೆ ನನಗೆ ಹಲವಾರು ಫ್ರೆಂಡ್ಸ್ ಇಂಡಸ್ಟ್ರಿಲಿ ಇದ್ದಿದ್ದು, ನವೀನ್ ಶಂಕರ್ ಆಗಿರ್ಬೋದು, ಆಮೇಲೆ ಶೈನ್ ಶೆಟ್ಟಿ ಅವರು, ಶರಣ್ ಸರ್, ಎಲ್ಲರೂ ಕೂಡ ಸಿನಿಮಾನ ನೋಡಿ ನನಗೆ ಕಾಲ್ ಮಾಡಿ ದೇ ಹ್ಯಾವ್ ಅಪ್ರಿಷಿಯೇಟೆಡ್. ಐ ಥಿಂಕ್ ಈ ಒಂದು ಅಪ್ರಿಸಿಯೇಷನ್ನು ಇಡೀ ತಂಡಕ್ಕೆ ಸೇರುತ್ತೆ, ಒಬ್ರಿಗೆ ಮಾತ್ರ ಅಲ್ಲ. ಫಸ್ಟು ನಾನು ಹೇಳ್ದಂಗೆ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್, ಆರ್ಟ್ ಡಿಪಾರ್ಟ್ಮೆಂಟ್, ಇಷ್ಟು ಜನಕ್ಕೆ, ಅದಾದಮೇಲೆ ನಮ್ಮೆಲ್ಲರಿಗೂ ಕಲಾವಿದರಿಗೆ. ಸೊ ಎಲ್ಲ ಕಲಾವಿದರ ಕಡೆ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರು ಈ ಸಿನಿಮಾನ ಬಂದು ನೋಡಿ
ತುಂಬ ಕಡೆಯಿಂದ ಕೇಳ್ತಿದ್ದೀನಿ ಈ ಸಿನಿಮಾ ಚೆನ್ನಾಗಿದೆ, ಸಿನಿಮಾಗೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಅದು ಇವಾಗ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಿದೆ. ಈ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ಎಂಥ ಸಿನಿಮಾ ಮಾಡೋಕ್ಕಾಗತ್ತೆ, ಯಾವ ಥರ ಸಿನಿಮಾ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಈ ಸಿನಿಮಾ ಪ್ಲೀಸ್ ದಯವಿಟ್ಟು ಬಂದು ನೋಡಿ. 2 ಸಿನಿಮಾ ನಂದು 23ನೇ ತಾರೀಕು ರಿಲೀಸ್ ಆಗಿರುವಂಥದ್ದು. ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಕಲ್ಟ್ ಆಗಿರ್ಬೋದು, 2 ಸಿನಿಮಾ ಕೂಡ ಅದ್ಭುತವಾಗಿದೆ. ಇವತ್ತಿಲ್ಲಿ ನಿಂತ್ಕೊಂಡು ನಾನು ಕಲ್ಟ್ ಬಗ್ಗೆ ಮಾತಾಡೋದು ಇಲ್ಲ, ಕಲ್ಟ್ ಹತ್ರ ನಿಂತ್ಕೊಂಡು ಲ್ಯಾಂಡ್ ಲಾರ್ಡ್ 2 ನಮ್ಮ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ. ಇಬ್ಬರು ಕನ್ನಡ ಡೈರೆಕ್ಟರ್ ನಿರ್ದೇಶಕರೇ ಮಾಡಿರುವಂಥ ಸಿನಿಮಾ, ಕನ್ನಡ ನಿರ್ಮಾಪಕರು ಮಾಡಿರುವಂಥ ಸಿನಿಮಾ. ವರ್ಷದ ಮೊದಲನೇ ತಿಂಗಳಲ್ಲಿ ಅದ್ಭುತವಾಗಿರುವಂಥ ಸಿನಿಮಾ ಬಂದಿದೆ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಯಾರೋ ಬಂದು ಹೇಳಿದ ತಕ್ಷಣ ಚೆನ್ನಾಗಿಲ್ಲ ಮಗ, ಚೆನ್ನಾಗಿ, ನೀವು ಹೋಗಿ ವಿಟ್ನೆಸ್ ಮಾಡಿ ಅದು ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಥ್ಯಾಂಕ್ ಯು. ಎಸ್ ಸರ್, ಬನ್ನಿ ಸರ್. ಮೇನ್ ಪಾಯಿಂಟ್ ಏನಂದ್ರೆ ಎಜುಕೇಶನ್ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋ ಒಂದು ಒಳ್ಳೆ ಪಾಯಿಂಟ್ನ ಇಟ್ಕೊಂಡು ಮೂವಿ ಮಾಡಿದ್ದಾರೆ. BGM ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, BGM ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ರಚ್ಚು ಮ್ಯಾಮ್ ಬಗ್ಗೆ ಏನು ಹೇಳೋದು, ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿಜಯ್ ಸರ್ ಕೂಡ ತುಂಬಾ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಸರ್ ಅಷ್ಟೇ. ಪ್ರತಿಯೊಬ್ಬರು ಪಾತ್ರಧಾರಿಗಳು ಅವರವರ ಪಾತ್ರಕ್ಕೆ 100% ಜಸ್ಟಿಸ್ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ಕತೆ ಇದೆ, ಒಳ್ಳೆ ಮ್ಯೂಸಿಕ್ ಇದೆ, ಹಾಗೆ ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರೂ ಪ್ಲೀಸ್ ಬಂದು ಲ್ಯಾಂಡ್ ಲಾರ್ಡ್ ಮೂವಿನ ನೋಡಿ. ಐ ಆಮ್ ಶೋರ್ ನೀವೆಲ್ಲರೂ ಪ್ಲೀಸ್ ಇದು ಥಿಯೇಟರಲ್ಲೇ ಬಂದು ನೋಡಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದಕ್ಕೊಂದು ಆ್ಯಡ್ ಆನ್ ಏನಪ್ಪ ಅಂದರೆ, ನನ್ನ ಅನಿಸಿಕೆ ಏನಪ್ಪ ಅಂದರೆ ಕೋಲಾರ ಭಾಷೆನ ಯೂಸ್ ಮಾಡಿದ್ದಾರೆ. ಆನೆಕಲ್ಲು, ನಾನಂತೂ ಕೋಲಾರ ಸೊ ಹಾಗಾಗಿ ನಾನು ಬಿಂದಾಸಾಗಿ ಮೂವಿ ನೋಡಿ ಎಂಜಾಯ್ ಮಾಡ್ತಿದ್ದೆ ನಾನು. ಆ್ಯಂಡ್ ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಸರ್ ಈ ಥರ ಒಂದು ಶೇಡಲ್ಲಿ ಅವ್ರನ್ನ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದು ವಿಲೇಜ್ ಒರಿಜಿನಲ್ ಏನಿರುತ್ತೆ ಗೊತ್ತಾ, ಅದನ್ನ ತುಂಬ ಚಂದ ಉಳಿಸ್ಕೊಂಡು ಬಂದಿದ್ದಾರೆ. ಇಡೀ ಮೂವಿ ಭಾಷೆ ಇರ್ಬೋದು, ಬಟ್ಟೆ ಇರ್ಬೋದು, ಎವ್ರಿಥಿಂಗ್ ತುಂಬ ಚಂದ ಇದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಅಷ್ಟೇ. ಇವರಿಬ್ಬರೇ ಎಲ್ಲ ಮಾತಾಡ್ಬಿಟ್ಟು ನಂದು ಕಾಪಿ ಅಷ್ಟೇ. ಬಟ್ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಪ್ಲೀಸ್ ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಆ್ಯಂಡ್ ರಚು ಮ್ಯಾಮ್, We love you. ಕೊಡ್ಲಿ ರಚು ಮ್ಯಾಮ್ಗೆ. ಥ್ಯಾಂಕ್ ಯು. Thank you so much.